ಜಯವ್ವ ಈ ಕಡೆಯಿಂದ ಬರಕತ್ತ ಹಾಲು ತಗೊಂಡು ಬರ್ರಿ ಬರ್ರಿ ಮಾಡ್ತೀನಿ. ಏನ ಜಯವ್ವ ನೋಡಿದ್ರು ನೋಡ್ಲಾರ್ದಂಗೆ ಹಂಗ ಹೊಂಟಿಯಲ್ಲ, ಯಾಕ ಅಷ್ಟು ಅಲರ್ಜಿ ಆಗೈತ ನನ್ನ ಮಕ್ಕ? ತಿಂದೈತಲ್ವ ರೊಕ್ಕ ನಮ್ದು ಆಗಿರ್ಬೇಕು ಯಾಕಂದ್ರೆ ನಮ್ಮ ಕಡೆಯಿಂದ ಬಂದದ್ ನೋಡ್ ರೊಕ್ಕ, ಅಲರ್ಜಿನ ಆಗತ್ತಾ ಇನ್ನೊಂದು ಆಗತ್ತ. ಅಯ್ಯ ಚಿನ್ನವಕ್ಕ ಹಂಗೇನಿಲ್ಲ ಯವ್ವ, ನಮ್ಮ ಗಂಡಿಗೆ ಅರ್ಜೆಂಟ್ ಚಾ ಮಾಡ್ಕೊಡ್ಬೇಕು, ಹಾಲು ಹಾಕ್ಸ್ಕೊಂಬರಕ್ಕೆ ಹೋಗಿದ್ನಿ. ನಿನ್ ಕೂಟ ನನ್ನ ಮಾತಾಡ್ಕೊಂಡು ಕುಂತ್ರ ನನ್ನ ಗಂಡ ಹೊತ್ತಾಗತ್ತಲ್ಲಿ, ಅಷ್ಟಕ್ಕೂ ನೀನು ಮತ್ತೆ ಮಾತಾಡ್ತೀಯಿಲ್ಲ ಅಂತ ಸುಮ್ಮನೆ ಹೋದ್ನವ. ಇಲ್ಲ ಅಂದ್ರೆ ಅಂದ್ಬಿಡು ನಾನೇನೇ ಎದ್ದೇನವ ಚೆನ್ನವ ಚಾ ಕೊಡ್ದೇನ ಅಂತ ಕೇಳ್ತಿದ್ದೆ. ನೀ ಬೇರೆ ಸಿಟ್ಟಾಗಿಲ್ಲ, ಬರೀ ಮಾತಾಡ್ತಾರೆ ಚುಚ್ಚಿ ಕೊಂಕು ಮಾತಾಡ್ತಿಲ್ಲ, ಅದಕ್ಕೆ ಮಾತಾಡಲಿಲ್ಲ. ಹ್ಞೂನವ ಹಂಗ ಮತ್ತೆ ನಮ್ಮ ಹೊಟ್ಟಿ ಉರಿತೈತಲ್ಲ, ಭಯ ಮಾಡ್ತಾವ ಬರ್ತಾವ. ಹೋಗ್ಬಿಡು, ಅಷ್ಟಕ್ಕೂ ನಾನು ಇವತ್ತು ಬೈದು ಚುಚ್ಚಿ ಮಾತಾಡುವಂತ ಮನಸ್ಸಿನಾಗಿಲ್ಲ, ಯಾಕಂದ್ರೆ ನಾನು ಖುಷಿಯಾಗಿದ್ದೀನಿ ಇವತ್ತು ಅದಕ್ಕೆ. ಹೌದಾ ಚಲೋ ಆಗ್ಬಿಡವ, ಹಿಂಗ ಖುಷಿಯಾಗಿರು. ಅಯ್ಯ ಹೊಂಟ ಬಿಟ್ಟಲ್ಲ ತಡಿ, ಖುಷಿ ಅಂತ ಎದಕ್ಕದಿ ಅಂತ ಕೇಳೋಟು. ಹೌದಾ ಹಾ ಹೇಳು, ಎದಕ್ಕೆ ಖುಷಿ ಇದೀವ ಇವತ್ತು? ನಾನು ನನ್ನ ಮಗಗೆ ಕನ್ಯೆ ಫಿಕ್ಸ್ ಮಾಡ್ಕೊಂಬರಕ್ಕೆ ಹೊಂಟೀನಿ ಇವತ್ತು. ಎಂಥ ಶ್ರೀಮಂತರಂತ ಗೊತ್ತಾ? ಅಗರ್ಭ ಶ್ರೀಮಂತರು, ಒಬ್ಬ ಮಗಳು, ಕಾರು ಬಂಗ್ಲೆ, ಏನು ಅವರ ಆಸ್ತಿ ಅಡಂಬ್ರ ಹೇಳಾಕೊಲ್ಲೆ ಅಷ್ಟೈತೆ. ಇದು ಯಾವ್ದ ಬಿಕಾರಿದ್ ಬಂದಿತ್ತಲ್ಲ ಭಿಕ್ಷೆ ಬಿಡ್ಕೊಂಡು ತಿನ್ನೋದು, ಹೋತು ಪೀಡಾ ತೊಲಗಿತ್ತು. ಅದು ತೊಲಗಿದ್ದ ಅದೃಷ್ಟ ಲಕ್ಷ್ಮಿ ಬಾಗಿಲಿಗೆ ಬಂದಾಳ. ಇನ್ನೇನು ನಾವು ಬಾಗ್ಲ ತುಂಬಿಸ್ಕೋಬೇಕು ಅಷ್ಟೇ. ಇವತ್ತು ಮಾತುಕತೆ ಮುಗಿಸಿ ಮದುವೆ ಫಿಕ್ಸ್ ಮಾಡ್ಕೊಂಡ ಬರ್ತೀವಿ ನೋಡಿ ಅಂತ. ಹೆಂಗದಳ ಅಂದ್ರೆ ನನ್ನ ಸಸಿ ಕೈ ತಕ್ಕೊಂಡು ಮುಟ್ಬೇಕು, ಹಂಗದಳ. ಎಷ್ಟು ಶ್ರೀಮಂತರಂತಿ ನಾವು. ಈ ಮನೆ ಬಿಟ್ಟು ಅವ್ರ ಮನೆ ಬಂಗ್ಲೋ ಐತಲ್ಲ ಅಲ್ಲಿ ಹೋಗಿರ್ತೀವಿ ಇನ್ಮೇಲೆ. ಎಲ್ಲವಕ್ಕಿನೂ ನಮ್ಮ ರೊಕ್ಕ ತಿಂದು ಏನು ದೊಡ್ಡ ಉದ್ಧಾರ ಆಗ್ತಾರೆ. ನಾವ ಉದಾರಾದಿ ಏನೋ ದೊಡ್ಡಕ್ಕಿಗೆ ಅದೈತಲ್ಲ ಭಿಕ್ಷಕಿಗೆ ಏನೋ ದೊಡ್ಡ ಉಪಕಾರ ಮಾಡ್ತಂತಂದು ನನ್ನ ಎದುರು ಹಾಕ್ಕೊಂಡು ಅಕ್ಕಿ ಸಾಕ್ಷಿ ಅದು ಇದಂತಂದು ಹೇಳಿ ಅಕ್ಕಿ ಕೊಟ್ಟಾಗ ಎಲ್ಲ ಇದಾದ್ರವ. ಏನಂತ ಏನಿಲ್ಲ, ಆಕಿ ಏನು ಹೋತು ಪೀಡ ತೊಲಿತು, ಅದು ಹೋತು. ನಮಗೆ ಮೊದಲು ಅದು ಹೋಗಿದ್ದೇ ಒಂದು ಖುಷಿ. ಅದು ಹೋತು ಅದೇನ ಅಂತಲ್ಲ, ಹಿತ್ತಲ ಬಾಗ್ಲ ಪೀಡ ಹೋತು, ಮುಂಚೆ ಬಾಗ್ಲಿ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಬಂದ್ಲು. ಯವ್ವ ನಮ್ಮದು ಏನಂತಲ್ಲ ದಿಶೆನ ತಿರುಗ್ತೆ. ನಾವು ದೊಡ್ಡ ಶ್ರೀಮಂತರಾದಿ, ಈ ಮುರುಕಲ್ ಮನಿ, ಈ ಹೊಲ, ಈ ಇದ್ರಾಗ ಯಾವನು ಇರ್ತಾನೆ. ನಾವು ಇನ್ಮೇಲೆ ಸಿಟಿ ಒಳಗೆ ದೊಡ್ಡ ಬಂಗ್ಲೆದೊಳಗೆ ಕಾರ್ನಾಗ ಜುಮ್ಮಂತ ಹಿಡ್ಕೊಂತ ಮಸ್ತ್ ಇರ್ತೀವಿ. ಹೌದಾ ಯಾವ ಊರು ಹುಡುಗಿ? ಬಳ್ಳಾರಿ ಹುಡುಗಿ. ಬಳ್ಳಾರಿ ಮೈಲ್ಸ್ ಫ್ಯಾಕ್ಟ್ರಿ ಅದಾವಲ್ಲ ಅದ್ರ ಓನರ್ ಅಂತಕಿ. ಈ ರಾಮ್ಲು ಜನಾರ್ದನ್ ರೆಡ್ಡಿ ಅದರಲ್ಲ ಅವ್ರ ಕಾಸ ರಿಲೇಷನ್ ಅಂತ, ದೊಡ್ಡ ಶ್ರೀಮಂತರ ಅಂತ ಹೇಳಕ್ಕೊಲ್ಬಿಡು. ಜನಾರ್ದನ್ ರೆಡ್ಡಿ ಬಂಗಾರದ್ದು ಕುರ್ಚಿ, ಬಂಗಾರದ್ದು ಇಟ್ಟಂಗಿ ಮಾಡಿಸಿ ಇಟ್ಕೊಂಡು ಕುಂತಿದ್ನಂತ. ಐಕೇನಿ ಸತ್ಯಕ್ಕೂ ಬಂಗಾರ ಮಾಡಿಸಿದ್ನಂತ. ಮತ್ತು ಇವರು ಅವರು ಸಂಬಂಧಿಕರು ನೋಡು, ಇವರು ಎಲ್ಲೆಲ್ಲಿ ಬಂಗಾರದ್ದು ಇಟ್ಟಂಗಿ ಇಟ್ಟಾರ ಏನೇನು ಮಾಡ್ಸಾರ ಹೋದ್ಮೇಲೆ ಒಳಗೆ ಹೋಗ್ಕೊಂಡ್ಮೇಲೆ ಗೊತ್ತಾಗತ್ತೆ. ಅಂತ ಇಂತು ನಮಗೂ ಅಂಥ ಪೈಕೇನಿ ಮ್ಯಾಗ ಕುತ್ಕೊಂಡು ಬರೋಂಥದ್ದು ಯೋಗ ಬಂತಲ್ಲ, ಅದೇ ನನ್ನ ಪುಣ್ಯ. ಇಂಥದನ್ನ ಮನೆಯಾಗ ಇಟ್ಕೊಂಡಿದ್ರೆ ಎಲ್ಲಕ್ಕಿತ್ತು ಚಲೋನೇ ಆಯ್ತು. ರೊಕ್ಕ ತಿಂದ್ರು ಚಿಂತಿಲ್ಲ, ನಂದು ಅರ್ಧ ಆಸ್ತಿ ಹೋದ್ರೂ ಚಿಂತಿಲ್ಲ. ಅದ್ರ ಅದೃಷ್ಟದ ಲಕ್ಷ್ಮಿ ಇಂಥ ಬರ್ತಾ ಅಂದ್ರೆ ಈಟ್ ಕಳ್ಕೊಳಕ್ಕೆ ಏನು ನೋವಾಗಲ್ವ ಅಷ್ಟು ಬರೋ ಹೊತ್ನಾಗ. ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿಗೈತಿ ಇವತ್ತು ನನಗೆ. ಆದರೆ ಬೇರೆ ನೀನು ಮುಂಜಾನೆ ಎದ್ದು ಹಾಲಿನ ಪಾತ್ರೆ ಹಿಡ್ಕೊಂಡು ಶುಭ ಶಕುನೂ ಆಗಿ ನನಗೆ ದರ್ಶನ ಕೊಟ್ಟಿವ. ಹಾಲು ಲಕ್ಷ್ಮಿ ಮುತ್ತಿದ್ದಕ್ಕೆ ನೀನು ಇವತ್ತು ನಾ ಹೋದ ಕೆಲಸ ಹಾಗೆ ಆಗತ್ತ ಪಕ್ಕ. ಅಂತೂ ಇಂತೂ ನನ್ನ ಮಗ ಮದುವೆ ಯೋಗ ಕೂಡಿ ಬಂತು. ಬಡ ಹಿಂದೆ ಮದುವೆ ಮಾಡ್ಬಿಡ್ತೀನಿ, ಬಾ ದಿವಸನೂ ನಿಂದ್ರಸಂಗಿಲ್ಲ. ಮನೆ ಸೊಸೆ ತುಂಬಿಸ್ಕೊಳದೆ. ಅಲ್ಲಲ್ಲ ನಾವು ಅಲ್ಲಿ ಹೋಗ್ತೀವಿ. ಇಲ್ಲೆಲ್ಲಿ ಬರಕ್ಕೆ ಹೋಗನ್ ಮತ್ತೆ. ಹೌದಾ ಆಲ್ ಬಿಡವ, ಚಲೋ ಆತು. ನನ್ನಿಂದ ಒಂದು ಅದೃಷ್ಟ ನಿನಗೆ ಕಾಣ್ತಂದ್ರೆ ಆಗಿದ್ದ ಕೆಲಸ ಒಳ್ಳೇದಲ್ಲವ. ಅಂತೂ ಇಂತೂ ನಮ್ಮನ್ನು ಮದುವೆ ಮತ್ತೆ ಮರೆಯಕ್ಕೆ ಹೋಗ್ಬೇಡ. ನಾವು ನೀವು ಸಸಿ ನೋಡ್ತೀವಿ ಮತ್ತೆ ಹೆಂಗದಳ ಅಂತ. ಒಂದು ಅಗರ್ಭ ಶ್ರೀಮಂತ ಸಸಿ ನೋಡೋ ಭಾಗ್ಯ ನಮಗೂ ಸಿಗ್ಲಿ ಒಟ್ಟು. ಅಯ್ಯ ಬಿಡ್ತೀನಿ ಅಂತಿಕೊಂಡೇನು? ಯಾವ್ಯಾವಕ್ಕಿಗೆ ರೊಕ್ಕ ಇಸ್ಕೊಂಡು ನನ್ನ ಮುಂದೆ ಸುಳ್ಳು ಸಾಕ್ಷಿ ಹೇಳಿ ನನ್ನ ರೊಕ್ಕ ಮುಕ್ಳಿ ಬಿಡಕ್ಕೆ ಹಾಕೊಂಡು ತಿಂದು ತೇಗ್ಯಾರಲ್ಲ ಆಡ್ಬಿಟ್ಟಾರೋ ಎಲ್ಲರನ್ನೂ ಕರಿತೀನಿ. ಓಣಾಗ ಒಬ್ಬೊಬ್ಬಕ್ಕಿನೂ ಬಿಡಂಗಿಲ್ಲ, ಎಲ್ಲವಕ್ಕಿನೂ ಕರಿತೀನಿ. ಅವರು ನಾನು ನೋಡಿ ಖುಷಿ ಪಡಲ್ಲ ಅಂತ ಏನಲ್ಲ, ಅವ್ರೇನು ಖುಷಿ ಪಡೋದು ಗೊತ್ತೈತಿ. ಹೊಟ್ಟೆ ಹುರ್ಕೊಲ್ಲ ಅನ್ನೋದು ಕರಿತೀನಿ. ಕರದ ಕರಿತೀನಿ. ಬಿಡವ ಅದಕ್ಕೆ ಕರಿ, ನಾವು ಅದಕ್ಕೆ ನೋಡ್ತೀವಿ. ಬರ್ತಾವ ನನ್ನ ಗಂಡು ಮಾತು ಓದಾಡಕ್ಕೆ ನಿಂದಿರ್ತಾನೆ ಚಾ ಮಾಡಲ್ಲ ಇನ್ನವರೆಗೂ. ಮಳ್ಳಿ ಹೊಟ್ಟೆಗೆ ಖಾರ ಕಲಸಿ ಗಡಗಡ ಉಳ್ಳಾಡಂಗೈತಿ ಆಕಿಗೆ. ಆದ್ರೂ ಮತ್ತೆ ನಾಟಕ ನೋಡಿ ಎಷ್ಟು ಮಳ್ಳಿಗತ್ತೆ ಮಾತಾಡ್ತಾವ. ಹಿಂಗ ಮದ್ವೆ ಮಾಡಿ ಇನ್ನೂ ಹೊಟ್ಟೆ ಉರ್ಸ್ತೀನಿ ಎಲ್ಲ ಆಕಿಗೂ. ಇವ ಆತಿಲ್ವೇ ಬಡ ನಡಿ. ಇನ್ನ ನೀ ಜಳಕ ಮಾಡಿಲ್ಲ ಏನಿಲ್ಲ, ಕಾರ್ನು ಅಲ್ಲ ಅಲ್ಲೇ ಬಂದು ನಿಂತೈತಿ ಬಾಡಿಗೆ ಕಾರು. ನೋಡಿ ಬಿಡಾನ. ಆತಪ್ಪ ನೀನ್ ನಡಿ. ಹಾಯ್ ರಾಣಿ. ಹಾಯ್ ರಾಜು. ಅಪ್ಪ ಅಮ್ಮ ಇವ್ರೆ ನಾನು ಮದುವೆ ಮಾಡ್ಕೋಬೇಕಂತಂದು ಪ್ರೀತಿ ಮಾಡಿದ ಹುಡುಗ. ಅವ ಈಕಿನೇ ಹುಡುಗಿ. ಹೌದಾ ಚಂದ್ರಾಳ ನನ್ನ ಸಸಿ. ಅಲ್ಲಪ್ಪ ತಮ್ಮ, ನೀವು ಒಬ್ಬತ್ತೆ ಬಂದೀಯಾ? ನಿಮ್ಮ ಅಪ್ಪರು ಅವ್ರು ಯಾರು ಬರಲಿಲ್ಲ? ಇಲ್ರಿ ನಮ್ಮ ಅಪ್ಪರು ನಾ ಸಣ್ಣದಿರ್ತಾ ತಿರ್ಕೊಂಡಾರಿ, ಇವರೇ ನಮ್ಮ ಅವ್ವರಿ. ಓ ಹೌದಾ, ನಮಸ್ಕಾರ ರೀ ಅಕ್ಕರ. ಹ್ಞೂ ರೀ ಅಣ್ಣಾರ ನಮಸ್ಕಾರ ರೀ ಬೀಕೆ ಮಾರಿಯ. ನಮಸ್ಕಾರ ರೀ ಅಕ್ಕರ. ನಿಮ್ಮ ಹೆಸರು? ನನ್ನ ಹೆಸರು ಚೆನ್ನವಂತ ಹೇಳ್ರಿ. ಹೌದಾ ಚಲೋ ಆತ್ರಿ. ನಮ್ಮ ಹುಡುಗಿ ನಿಮ್ಮ ಹುಡುಗನ ನೋಡಿ ಇಷ್ಟಪಟ್ಟು ಮಾಡ್ಕೊಂಡ್ರೆ ಅತನ ಮಾಡ್ಕೋತೀನಿ ಅಂತ ಗಂಟು ಬಿಡ್ರಿ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ, ಮಗಳು ಇರಕ್ಕೆ ಹೋಗ್ಬೇಕಿ, ಬೇಕಾದಂಗೆ ಆಸ್ತಿ ಇಡುವೈತಿ. ನಾಳೆ ನಾವು ಬೇಡ ಅಂದು ಏನಾರು ಮಾಡ್ಕೊಂಡು ಸುಮ್ಮನೆ ಇದ್ದದ್ದು ಒಬ್ಬ ಮಗನ ಕಳ್ಕೊಂಡು ಚಲೋ ನೋಡ್ರಿ. ಅದಕ್ಕೆ ಆಕೆ ಹಂಗಂತ ಹಂಗಂತಂದು ಹ್ಞೂ ಅಂದೀವ್ರಿ. ಆಕೆ ಇಷ್ಟನೇ ನಮ್ಮ ಇಷ್ಟ. ಹೌದ್ರಿ, ಈಗಿನ ಕಾಲ ಹುಡುಗರು ಹೆಂಗೆ ಹೇಳ್ತಾ ಹಂಗೆ ಕೇಳ್ಬೇಕ್ರಿ. ನಮ್ಮ ಹುಡುಗನು ಹಿಂಗೆ ಪ್ರೀತಿ ಮಾಡಿ ಅನ್ಕೊಳ್ಳಿ ಒಂದ ಮಾತಿಗೆ ಹ್ಞೂ ಅಂದೇನ್ರಿಪ್ಪ. ಮತ್ತು ನಾನು ಹೆಂಗಾರ ಅಲ್ಲಪ್ಪ ನಿನ್ನ ಜೀವನ ನಿನ್ನ ಮಾತು ಒಟ್ಟು ಚಂದಾಗಿರ ಅಂತ ಹೇಳೇನ್ರಿ. ಹಂಗಂದ್ರೆ ನಮ್ಮ ಹುಡುಗಿ ನಿಮಗೆ ಇಷ್ಟ ಆಗೈತಿ,
ಹ್ಞೂ ರೀ. ಇಷ್ಟ ಆಗಿದ್ದಕ್ಕೆ ಮತ್ತೆ ಇಲ್ಲಿ ತನಕ ಬಂದಿರಿ. ಅದೇನೋ ನೀವು ಮಂತಂದ ಮಾತಾಡಲ್ಲ, ಇಲ್ಲೇ ಗುಡ್ಯಾಗ ಎಲ್ಲ ಅಂದ್ರಲ್ಲ. ಸರಿ, ಮತ್ತೆ ಇವತ್ತ ಮಾತುಕತೆ ಮುಗಿಸ್ಬಿಡೋಣನ್ರಿ ಹೆಂಗಿದ್ರೆ. ಹ್ಞೂ ರೀ ಯಾಕರೆ ಇವತ್ತೇ ಆಗ್ಬಿಡ್ರಿ ಎಲ್ಲ. ಈಗ ನನಗೆ ಕೊಡೋದು ತಗೊಳೋದು ಅಂತ ಏನಿಲ್ಲ ನೋಡ್ರಿ. ನಂದು ಏನಿದ್ರು ನನ್ನ ಮಗಳದ ಓಟು. ಹಂಗಾಗಿ ನಾನು ಇದನ್ನ ಕೊಡ್ಬೇಕು ಅದನ್ನ ಕೊಡ್ಬೇಕು ಅಂತ ಏನಿಲ್ಲ ನೋಡ್ರಿ. ಎಲ್ಲ ಹಾಕಿದೆ ಐತಿ. ಅಯ್ಯೋ, ಅಂತ ದೊಡ್ಡ ಮಾತು ಮಾತಾಡಕ್ ಹೋಗ್ಬಿಡ್ರಿಪ್ಪ. ಮಗಳನ್ನ ಕೊಡ್ತೀರಿ ಬಂಗಾರ ಅಂತ ಮಗಳನ್ನ ಇನ್ನೇನು ಕೇಳೋಣ ನಾವು. ಏತು ಹಂಗೆಲ್ಲ ಮಾತಾಡ್ಬೇಡ್ರಿ. ಮತ್ತೆ ಅಳಿಯ ಆಗತ್ತಾಗ ಒಂದು ಮಾತು ಕೇಳ್ಬೇಕಲ್ರಿ. ಏನಪ್ಪ ಮತ್ತೆ ನಮ್ಲಿಂದ ಏನಾರ ನೀನು ಕೊಡ್ಬೇಕಾ ಹೆಂಗ? ಏ ಬ್ಯಾಡ್ರಿ ಮಾವರ, ನನಗೆ ಆಕಿ ಕೊಟ್ಟಿದ್ದೇ ದೊಡ್ಡ ಆಗದ್ದು. ಆಕಿನೇ ನನಗೆ ದೊಡ್ಡ ಬಹುಮಾನ. ಇನ್ನೇನು ಬ್ಯಾಡ್ರಿ. ಆತಪ್ಪ, ಇಷ್ಟು ದೊಡ್ಡ ಒಳ್ಳೆ ಗುಣ ಐತಲ್ಲ. ಈ ಮಾತು ಕಡಿವರೆಗೂ ನೆನ್ಪಿಟ್ಕೋ. ನನ್ನ ಮಗಳನ್ನ ಕೊಟ್ಟಿದ್ದೇ ದೊಡ್ಡದು ಅನ್ಕೊಂಡಿದ್ದಿ. ನಾನು ಮೆಚ್ಚಿದೆ. ಈಗಿನ ಕಾಲದ ಹುಡುಗರು ಅದು ಕೊಡಿಸ್ರಿ, ಕಾರ್ ಕೊಡಿಸ್ರಿ, ಬೈಕ್ ಕೊಡಿಸ್ರಿ, ವಾಚ್ ಕೊಡಿಸ್ರಿ, ಬಂಗಾರ, ಬ್ರಾಸ್ಲೆಟು, ಚೈನು ಅಂತಲ್ಲೇ ಮದುವೆ ಆಗ್ಬೇಕು, ಫೋಟೋ ಶೂಟ್ ಆಗ್ಬೇಕು. ಹುಡುಗಾರ ಅದು ಇದು ಅಂತ ಸುಮ್ಮನೆ ಅದು ಮಾಡ್ತಾವ್ರಿ. ಆದ್ರೆ ನೀನು ಭಾಳ ಸಾಧಿಸಿದೆ ಅದಿಯಪ್ಪ. ಮಗಳನ್ನ ಕೊಟ್ಟಿದ್ದೇ ದೊಡ್ಡದಂತಿದ್ದಿ. ಇದಕ್ಕಿಂತ ಹೆಚ್ಚಿಂದ ನನಗೆ ಭಾಳ ಖುಷಿ ಆತಪ್ಪ. ನಮ್ಮ ಹುಡುಗ ಹಿಂಗರಿ, ಭಾಳ ಸಾರಸಿದೆ. ಹಂಗೆ ಆಡಂಬ್ರು ಅಡು ಹಿಂಗೆಲ್ಲ ದಿಮಾಕ ಇಲ್ಲದ್ದು ತೋರಿಸ್ಕೊಳ್ಳೋದು, ಶ್ರೀಮಂತಿಕೆ ಸೊಕ್ಕು ದರ್ಪ ಇಂಥವು ಯಾವ್ದಿಲ್ರಿ. ನನ್ನ ಮಗನ ಆಸೆ ಅನ್ನೋದಿಲ್ರಿ. ದೇವ್ರು ಒಳ್ಳೆ ಗುಣ ಕೊಟ್ಬಿಟ್ಟನ್ರಿ. ಹಂಗಾಗಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಚಲೋ ಆತ್ರಿ. ನನಗೂ ಆಸ್ತಿ ಐತೆ ಅಂತ ತೋರ್ಸ್ಕೋಬೇಕು ಅನ್ನೋದಿಲ್ಲ, ಮಂದಿ ಮುಂದೆ ಕುಚ್ಕೋಬೇಕು ಅನ್ನೋದಿಲ್ಲ. ಯಾಕಂದ್ರೆ ನೋಡಿದ್ರೆ ಕಂಡ್ಬಿಡ್ತಾರ್ರಿ, ಇದ್ದದ ಆಸ್ತಿಗೆಲ್ಲ ಕಲ್ಲು ಹಾಕ್ಲಿ ಅದೇನೋ ಅಂತಾರಲ್ಲ. ಹಂಗೆ ಸುಮ್ಮನೆ ನಮ್ಗೆ ಆಸ್ತಿ ಕಂಡ್ಬಿಟ್ಟು ಮತ್ತು ಚಲೋ ಅಲ್ಲಿ ನೋಡ್ರಿ ಹೇಳ್ಕೊಳಲ್ರಿ. ನಾ ತೋರ್ಸ್ಕೊಳಕ್ ಹೋಗಂಗಿಲ್ರಿ. ಆಮೇಲೆ ನಾನು ಸಾಧಿಸಿದೆ ರೀ. ಹಿಂಗೆ ಆಡಂಬರ ಮತ್ತು ರೊಕ್ಕ ಖರ್ಚು ಮಾಡೋದ್ರಿ. ಯಾಕಂದ್ರೆ ನಾನು ಭಾಳ ಕಷ್ಟಪಟ್ಟು ರೊಕ್ಕ ಮಾಡಿ ಗಳಿಸಿ 1ಕ್ಕೆ 2, 4ಕ್ಕೆ 10, 10ಕ್ಕೆ ಹಿಂಗೆ ಮಾಡ್ಕೊಂಡು ಬಂದಿನಂದ್ರೆ ಅದ್ರ ಶ್ರಮ ನಾನು ಭಾಳ ಐತ್ರಿ. ಆ ನಾಷ್ಟೇ ಸುಮ್ಮನೆ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನೋಡ್ರಿ. ಇದ್ರೆ ನನ್ನ ಮಗಳಿಗಿರುತ್ತೆ ಮತ್ತು ಅಳಿಯಾಗಿರುತ್ತೆ. ನನ್ನ ವಂಶದವ್ರು ತಿನ್ಲ ಸಾಕಾಗೋವರೆಗೂ ತಿನ್ಲಿ ಹಂಗೈತಿ. ಅಂದ್ರೆ ಸುಮ್ಮನೆ ಅನಾಸ್ತಿ ಅವ್ರಿಗೆ ಕೊಟ್ಟು ಹಾಳು ಮಾಡೋದು ಚಲೋ ಅಲ್ಲ ನೋಡ್ರಿ. ಹಂಗಾಗಿ ಕೂರ್ಸಿಟ್ಟಿ ನೋಡ್ರಿ. ಏ ನಿಮ್ಮಂಗೆ ಕಲಿಬೇಕು ನೋಡ್ರಿ. ನಮ್ಗೆ ಅಷ್ಟು ಬಂದಿಲ್ರಿಪ್ಪ. ಏನು ಮಾಡೋಣ, ನಮ್ಮ ಮಗ ಇನ್ವ ನಿಮ್ಮ ನೋಡಿ ಕಲಿತಾಂತವ್ರಿ. ಯಾಕಂದ್ರೆ ಆತಗ ನಿಮ್ಮ ನಳೆ ಬಿತ್ತಂದ್ರೆ ಆತನು ನಾಳೆ 1ಕ್ಕೆ 4, 10 ಹಿಂಗೆ ಗಳಿಸ್ತಾಂತವ್ರಿ. ನೋಡ್ರಿ ಕರೆ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ. ನಾವು ನಮ್ಮ ಮನೆಯೊಳಗೆ ಮದುವೆ ಗಿದ್ವಿ ಮಾಡಲ್ರಿ. ನಮ್ಮ ಮನೆ ಸಂಪ್ರದಾಯ ಇಲ್ರಿ. ಏನಿದ್ರು ಗುಡಿ ಗುಂಡಾರ್ದಾಗನ ರೀ ಮದ್ವಿ. ಹಾಗಾಗಿ ದಿವಸ ಯಾವತ್ತು ಚಲೋ ಐತೆ ಅಂತ ನೋಡಿ ಇದೇ ದೇವಸ್ಥಾನದಾಗ ಮದುವೆ ಆಗ್ಬಿಡ್ಲಲ್ಲ ಮತ್ತೆ. ಹೌದ್ರಿ, ಆಯ್ತು ಬಿಡ್ರಿ. ನಿಮ್ದು ಹೆಂಗೆ ಪದ್ಧತಿ ಐತಿ ಹಂಗಾಗಲಿ. ಈಗ ಮತ್ತೆ ದಿವಸ ಬೇಕಾದ್ರೆ ನೀವಾಗ ಕೇಳಂಗಿದ್ರೆ ಕೇಳ್ರಿ. ಯಾವತ್ತಂತೇಳಿ ನಾನು ನನ್ನ ಮಗ ಬರ್ತೀವಿ. ಮತ್ತೆ ನೀವು ಮತ್ತೆ ಏನಾರ ಊರನ್ನವ್ರನ್ನ ಪರನವ್ರನ್ನ ಕರ್ಕೊಂಬರ್ಬೇಕು ಅನ್ಕೊಂಡಿದ್ರೆ ಆದ್ರೆ ನನಗದೆಲ್ಲ ಇಷ್ಟ ಇಲ್ರಿ. ನನ್ನ ಮಗಳು ನಿಮಗೆ ಕೊಡ್ತೀನಿ, ನಿಮ್ಮ ಮಗನ್ನ ಅಳಿಯ ಮಾಡ್ಕೋತೀನಿ ಅಷ್ಟೇ. ನಾನು ಈಗ ಅವ್ರಿಗೂ ಸುಮ್ಮನೆ ಉಣಿಸಿ ತಿನ್ನಿಸಿ ರೊಕ್ಕ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನೋಡ್ರಿ. ತಿಂತಾರ ಹೋಗ್ತಾರ ಅವ್ರಿಗೇನ್ರಿ. ನನಗೆ ಅದೇ ರೊಕ್ಕ ಇದ್ರೆ ನನ್ನ ನನ್ನ ಮಗಳಿಗೆ ಅಳಿಯಾಗ ಇರ್ತೈತೆ ನೋಡ್ರಿ. ಹಂಗಾಗಿ ಖರ್ಚು ಮಾಡೋಕೆ ಇಷ್ಟ ಇಲ್ಲ ನೋಡ್ರಿ. ಹೌದ್ರಿ, ಆಯ್ತು ಬಿಡ್ರಿ. ಹೆಂಗಿದ್ರೆ ಈ ನಾನು ನನ್ನ ಮಗ ಇಬ್ಬರ ಬರ್ತೀವಿ. ಮತ್ತು ನಿಮ್ಮ ಬಂಧು ಬಳಗ ಯಾರದಾರ ನೋಡ್ರಿ, ಅಷ್ಟೇ ಸಾಕು. ನಾವು ನಮ್ಮ ಬಂಧು ಬಳಗಕ್ಕೆ ಉಸುರು ಹೊಡೆಯಂಗಿಲ್ರಿ ನಾವು. ಅಯ್ಯೋ, ಕೂದಲು ಒಂದು ಬಳಗ ಐತ್ರಿ ನಮ್ದು. ಹೇಳಿದ್ರೆ ಮತ್ತೆ ಅದೇನೋ ಹೇಳಕ್ಕೊಲ್ಲ. ಮತ್ತೆ ಇದು ಊಟ ಆಸ್ತಿ ಬರೀ ಇವತ್ತು ಮದ್ವಿಗೆ ತಿನ್ನಕ್ಕೆ ಕೊಡ್ಬೇಕಾಗತ್ತೆ ನಾನು. ಅದಕ್ಕೆ ಸುಮ್ಮನೆ ಇಲ್ಲೇ ಗುಡಿ ಮುಂದೆ ಮದ್ವೆ ಮಾಡ್ಬಿಡ್ತೀನಿ ಅಂತ ಎಲ್ಲಿ ಕಿರಿಕಿರಿ. ಆಮೇಲೆ ಒಬ್ರನ್ನ ಕರೆದ್ರೆ ಒಬ್ರಿಗೆ ಸಿಟ್ರಿ. ನಾನು ಕರೆದಿಲ್ಲ ಅಂತಂದು, ನಾನು ಕರೆದಿಲ್ಲ ನೀನು ಕರೆದಿಲ್ಲ ಅಂತಂದು ಸುಮ್ಮನೆ ಜಗಳ್ರಿ ಮನಸ್ತಾಪ. ಅದಕ್ಕೆ ಯಾರನ್ನು ಕರೆಯೋದು ಬೇಡ. ನನ್ನ ಕಡ್ಲಿಂದ ನಾನು ನನ್ನ ಹೆಂಡತಿ ನನ್ನ ಮಗಳ್ರಿ, ನಿಮ್ಮ ಕಡ್ಲಿಂದ ನಿಮ್ಮ ಮಗ ನೀವು ಇಲ್ಲೇ ಪೂರ್ವತಿಗೆ ಹೇಳ್ತೀನಿ ಮದ್ವೆ ಮಾಡ್ಕೊಂಡ್ಬಿಟ್ರಾ ಹೋತು. ಅಂದಂಗೆ ಮತ್ತೆ ಮದುವೆ ಮಾಡ್ಕೊಂಡ್ಮೇಲೆ ಮತ್ತೆ ನನ್ನ ಮಗ ಅಲ್ಲೇ ನಿಮ್ಮ ಮನೆಗೆ ಇರ್ಬೇಕನ್ರಿ. ಮತ್ತು ಒಬ್ಬ ಮಗಳು. ಅಯ್ಯೋ, ಅದನ್ನ ನಾವು ಹೇಳಿದ್ವಿ ರೀ. ಆದ್ರೆ ನನ್ನ ಮಗಳು ಎಲ್ಲೆಲ್ಲೂ ಒಪ್ಪವಲ್ರಿ. ಹಂಗಂದ್ರೆ ಬರೀ ನನ್ನ ಮನೆಗೆ ನಾನು ಇದ್ದಂಗೆ ಆಗುತ್ತೆ, ಗಂಡನ ಮನೆಗೆ ಹೋದಂಗಾಗಲ್ಲ. ನನಗೂ ಗಂಡನ ಮನೆ ಅಂದ್ರೆ ಹೆಂಗಿರ್ಬೇಕು, ಅಲ್ಲಿ ಏನು ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ಅತ್ತೆ ಸೇವೆ ಮಾಡಬೇಕು, ಗಂಡನ ಮನೆಗೆ ಹೆಂಗಿರ್ಬೇಕು ಅನ್ನೋದು ನನಗೂ ಒಂದು ಸ್ವಲ್ಪ ದಿವಸ ಇರಲಿ. ನೋಡೋಣ, ಮುಂದೆ ಹೆಂಗಿದ್ರು ನನ್ನ ಆಸ್ತಿನ ಅನುಭವಿಸೋಕೆ ವಾಪಸ್ ನನಗೆ ಬಂದೇ ಬರುತ್ತಾ, ನಾನು ಅನುಭವಿಸ್ತೀನಿ. ಆದರೆ ಗಂಡನ ಮನೆಯೊಳಗೆ ಗಂಡನ ಸುಖ, ಗಂಡನ ಮನೆ ಸುಖ ನನಗೆ ಗೊತ್ತಾಗಬೇಕು ಅಂತೇಳಿ ಅಲ್ಲೇ ನಿಮ್ಮ ಮನೆಗೆ ಬರ್ತಾ ಅಂತ್ರಿ. ಆಮೇಲೆ ನಾನು ಅಂದೆ ಅದು ಸಣ್ಣ ಮನೆ ಐತಂತ ಹೊಲ್ದಾಗ ಹಳ್ಳಿ ಊರಾಗ, ಅದು ಅಷ್ಟು ಬೇಯಿಸಿಲ್ವಾ. ನೀ ಸಿಟ್ಯಾಗ ಬಂಗಾರ ಚಮಚ ಬ್ಯಾಗ್ ಇಟ್ಕೊಂಡು ಹುಟ್ಟಿದಕ್ಕಿ, ನಿನಗೆ ಕೈಗೊಂದು ಕಾಲ್ಗೊಂದು ಆಳು ಬಾಗಿಲು ಒಂದು ಕಾರು, ಹಿಂಗೆ ಅಲ್ಲಿ ಹಳ್ಳಿ ಮನೆ ಸಗಣಿ ವಾಸನೆ ಇದೆಲ್ಲ ನನಗೆ ಹೊಂದಿಕೆ ಆಗತ್ತಾ ಇಲ್ಲ ಅಂದಿವ್ರಿ. ಅದು ಎಂಥದಿರಲಿ ನಾವು ಅಂದ್ಕೊಂಡು ನಾನು ಅಲ್ಲಿ ಮೊದಲಿದ್ದು ನನಗೆ ಅಲ್ಲಿ ಸಾಕಾತಂದಾಗ ನಾನು ಇಲ್ಲಿ ಬರ್ತೀನಿ. ಯಾವ್ದು ಮತ್ತೆ ನಾನು ಗಂಡ ಕರ್ಕೊಂಡು ಅಲ್ಲಿವರೆಗೂ ನಾನು ಅಲ್ಲೇ ಇದ್ದು ಸೇವೆ ಮಾಡಬೇಕು ಅಂತ ಅನ್ನಕತ್ತಾಳ್ರಿ. ಅಯ್ಯ ಹುಚ್ಚು ಮುಳಿ ಸೊಸಿಯೇ, ಇದೆಂಥದೈತೆ. ನಾನು ಇದರಲ್ಲಿಂದ ನಾನು ಕಾರು ಬಂಗ್ಲೆ ಅದ್ರಿಗೆಲ್ಲ ಆರಾಮ್ ಇರ್ಬೋದು ಅಂತ ಅನ್ಸ್ಕೊಂಡ್ರೆ ಅದು ಬಂದು ಇಲ್ಲಿ ಸಗಣಿ ಬೆಳಕ್ಕೆ ಬರ್ತದಂತ. ಇದಕ್ಕೇನು ಬಂದಿತ್ತು ಕೆಟ್ಟರೋಗ. ಕೈಗೊಂದು ಕಾಲ್ಗೊಂದು ಆಳಿದ್ದು ಆರಾಮ್ ಕಾಲು ಹಾಕೊಂಡು ಗಣನ ಕೊಟ್ಟಾಗ ಕಾರ್ನಾಗ ಅಡ್ಡಾಡಿ ಬಂದ್ರೆ ಮುಗಿದೋಗಿತ್ತು. ಆ ಕಂಪ್ನಿ ಒಂದು ಈ ಕಂಪ್ನಿ ಒಂದು ಅಡ್ಡಾಡ್ಕೊಂತ ಬಂಗಾರ ಚಮಚ ಬ್ಯಾಗ್ ಇಟ್ಕೊಂಡು ತಿನ್ಕೊಂತ ನನಗೂ ಒಟ್ಟು ಬಂಗಾರ ಚಮಚ ತಿನ್ನೋದ್ರಾಗೊಂದು ಅದನ್ನಾರ ಒಂದು ಅನುಭವ ಆಕಿತ್ತು. ಈ ವಯಸ್ಸಿನಾಗ ನಾನು ಒಟ್ಟು ಸಂಸಾರ ಸುಖ ಎಲ್ಲ ನೋವು ಜೀವನ ಕಂಡು ಬೇಸರಾಗಿ ಈಗ ಒಟ್ಟು ಕಾರು ಬಂಗ್ಲೆದಾಗ ಚಂದಾಗಿ ಜೀವನ ಮಾಡ್ತಂದ್ರೆ ಇದು ಇಲ್ಲಿ ಬಂದು ಸೆಟಿತೈತಂತೆ. ಅಯ್ಯ ಅದೇ ರೀ, ನಾ ಬ್ಯಾಡ ಅಂದ್ರೆ ಮತ್ತೆ ಅದಕ್ಕೂ ಒಂದು ಏನಾರ ತಪ್ಪು ತಿಳ್ಕೊಂತಾರೆ. ಬರೋಲ್ ತಕ್ಬಿಡು, ಈ ಕೆಲ್ದಿ ಎದ್ದಿಲ್ ಬಾಳೆ ಮಾಡ್ತಾ. ಅಯ್ಯೋ, ಆ ಸಗಣಿ ವಾಸನೆ, ಆ ಓಣನ್ ಗಟ್ರ ವಾಸನೆ, ನಮ್ಮ ಮುರುಕಲ್ ಮನಿ ಅದ್ರಾಗ ಈಕಿ 4 ದಿವಸ ಇರಲ್ಲ. ಇರ್ಬಿಟ್ಟು ನಾನು ಯಾಕೆ ಕೆಟ್ಟ ಕೆಲ್ ಬೇಡ ಅಂತೇಳಿ ತಾನ ಹೊಕ್ಕಳ ನಮ್ಮನ್ನು ಕರ್ಕೊಂಡು. ಆದ್ರೆ ಓಣೆಗೆಲ್ಲ ನಾನು
ಬಿಲ್ಡಪ್ ಕುಚ್ಕೊಂಡ್ಬಿಟ್ಟಿನಲ್ಲ ಆ ಜಯವನ್ ಮುಂದೆ. ಈಗ ಆಕಿ ಜಯವ ಸುಮ್ಮನೆ ಇರ್ತಾಳ, ಇಡೀ ಓಣೆಗೆಲ್ಲ ಟಾಮ್ 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 ಅಂತ ಅಂಗ್ರ ಹಾಕ್ತಾ. ಈಗ ನಾನು ಈ ಸೊಸಿನ ಕರ್ಕೊಂಡು ಅಲ್ಲಿದ್ರೆ ಏನೋ ಹಿಂಗೆ ಅಂದಿದ್ದಲ್ಲ ಅಂತ ನನ್ನ ಆಡ್ಕೊಂಡು ಹೋಗ್ತಾರೆ. ಏನು ಮಾಡಲಿ? ಯಾಕಂದ್ರೆ ನಾವು ಇಬ್ರು ಹೇಳ್ತೀನಿ ಇದ್ದಿದ್ದು, ನನ್ನ ಸೊಸಿಗೆ ಸಿಟ್ಟಾಗಿದ್ದಿದ್ದು ಬೇಸರ ಆಗೈತಂತ, ಹಿಂಗಿರ್ಬೇಕಂತಂದು ಅಂದ್ಕೊಂಡು ಇಲ್ಲೇ ಬಂದಾಳ ಅಂತ ಹೇಳ್ತೀನಿ. ಏನಾರ ಹೊಟ್ಟೆ ಉಳ್ಕೊಲ್ವಕ್ ಬೇಕ್ತೀರಾ ಯಾಕ್ರಿ? ನಮ್ಮ ಮಗಳ ಮನೆ ಬರ್ತಾ ಅಂದ್ಕೊಳ್ಳೋ ಒಂದಸಲ ಮಕ್ಕ ಸಪ್ಪಗ ಮಾಡಿದ್ರಲ್ಲ ಯಾಕ? ಹಂಗಲ್ರಿ, ನಾನು ಓಣೆಗೆಲ್ಲ ಹೆಣ್ಮಕ್ಳಿಗೆ ಹೇಳಿಟ್ಟಿದ್ರೆ ನನ್ನ ಸೊಸಿ ಇಷ್ಟು ಶ್ರೀಮಂತದಳಂತವಾ, ಮನೆಗೆ ಇಲ್ಲಿ ಬರಕ್ಕೆ ಹಳ್ಳಿ ಮನೆ ಬರಲ್ಲ, ಅಲ್ಲೇ ಸಿಟಿಯಾಗಿ ಇರ್ತಾಳ. ನಾವು ಮತ್ತಾಕಿ ಇದು ಏನದು ಒಬ್ಬ ಮಗಳು ಅಂದಮೇಲೆ ಮಗಳು ಅಲ್ಲೇ ಇರ್ತಾ ಅಂದಮೇಲೆ ನನ್ನ ಮಗನ ಅಲ್ಲೇ ಹೋಗ್ತಾನ. ಮತ್ತು ನನ್ನ ಮಗ ಹೋದ್ಮೇಲೆ ನಾನು ಒಬ್ಬಕ್ಕೆ ಇಲ್ಲಿ ಹೆಂಗಿರ್ಬೇಕು, ನಾನು ನನ್ನ ಮಗನ ಕೊಟ್ಟಾಗ ಅಲ್ಲೇ ಹೋಗ್ತೀನಿ. ಅದಕ್ಕೆ ಅಂತ ಹಂಗೆ ಅಂದ್ಕೊಂಡಿದ್ದೆ. ಈಗ ಉಲ್ಟಾ ಆಕಿನ ನಮ್ಮ ಮನೆಗೆ ಬರಕತ್ತಾವಲ್ಲ, ಮಂದಿ ಏನಂತಾರನ ಅಂತ ವಿಚಾರ ಮಾಡಿದೆ ಅಷ್ಟೇ. ಓ ಹೌದಾ? ಮಂದಿಗೇನ್ರಿ, ಮಂದಿ ಹಂಗೂ ಇದ್ರು ಅಂತಾರೆ ಹಿಂಗೂ ಇದ್ರು ಅಂತಾರೆ. ಈಗ ನೋಡ್ರಿ, ಮನೆಗೆ ಸೊಸಿನ ಕರಿಸ್ಕೊಳ್ಳಾರ್ದಂಗ, ಮನೆ ತುಂಬಿಸ್ಕೊಳ್ಳಾರ್ದಂಗ ಈಗ ಸೊಸಿ ಮನೆಯಾಗ ಹೋಗಿ ನೀವಿದ್ರ ಅದಕ್ಕೂ ಅಂತಾರೆ, ಅದಕ್ಕೂ ಸುಮ್ಮನೆ ಇರ್ತಾನೆ ಅಲ್ಲೋಡ. ಮನೆಗೆ ಮೊದಲ ಇಲ್ಲಿ ಕರ್ಕೊಂಬಂದು ಸೊಸಿ ಮನೆ ತುಂಬಿಸ್ಕೊಂಡು ಚಂದಿಗೆ ಒಂದು 4 ದಿವಸ ಇಲ್ಲಿ ಬಾಳೆ ಮಾಡಿಬಿಟ್ಟು ಹೋಗಿ ಈತ ಮಗ ಹೆಂಡತಿ ತವ್ರ ಮನೆಗೆ ಸೇರ್ಕೊಂಡು ಆಕಿ ಆತನಿಂದ ಈಕಿನೂ ಹೋಗಿ ಸೇರ್ಕೊಂಡ್ಲು. ಏನಪ್ಪ ಇಷ್ಟು ಗತಿಗೆ ಹೋಗ್ಬಾರ್ದು ಹೆಣ್ಣಿನ ಮನೆ ಕಡೆ ಅಂತ ಹಂಗೂ ಅಂತಾರಪ್ಪ. ಅಲ್ಲ ಮತ್ತು ನಾನು ನಿಮ್ಗೆ ಹಿಂಗಂತ ಹಿಂಗೆ ನಿಮ್ಮ ಉದ್ದೇಶ ಇಟ್ಕೊಂಡು ಅನ್ಬೇಕಂತ ಅಲ್ಲ, ಮತ್ತು ಹಿಂಗೆ ಅಂತಾರ ಅಂತ ಹೇಳಕತ್ತೀನಿ. ಮತ್ತೆ ಹೌದೌದ್ರಿ, ನೀವು ಹೇಳೋ ಮತ್ತೆ ಕರೆ ಐತ್ರಿ. ಮಂದಿ ಹಿಂಗೂ ಇದ್ರಾಡ್ಕೊಂತಾರೆ ಹಿಂಗೂ ಇದ್ರಾಡ್ಕೊಂತಾರೆ, ಮಂದಿ ಬೇಕು ತಲೆ ಕೆಸ್ಕೊಂಡು ನನಗೆ ಏನಾಗಬೇಕಾಗೈತ್ರಿ? ನನಗೆ ಮುಖ್ಯ ನನ್ನ ಸೊಸಿ ನನ್ನ ಮಗ ಅಷ್ಟೇ ರೀ. ಆಯ್ತು ತಗೋರಿ, ನೀವು ಯಾವಾಗ ಅಂತೀರಿ ನಮಗೊಂಚೂರು ಫೋನ್ ಮಾಡಿ ಹೇಳ್ರಿ, ಮುಹೂರ್ತ ಇಟ್ಟು ಇದನ್ನು ಯಾವಾಗ ಚಲೋ ಐತೆ ಅಂತಂದು ಇಲ್ಲೇ ಗುಡೆ ಸಂಕ್ಷಿಪ್ತ ತಾಳಿ ಕಟ್ಸ್ಕೊಂಬಿಡ ಇದನ್ನು ಮಾಡಿ ನಾವು ಹಂಗೆ ನಮ್ಮ ಮನೆ ಕರ್ಕೊಂಡು ಮನೆ ತುಂಬಿಸ್ಕೊಂಡ್ಬಿಡ್ತೀವಿ. ನಾವು ಕೇಳಿ ಹೇಳ್ತೇವೆ ತಗೋರಿ. ಅಲ್ಲ ಆದರೂ ಒಂದ್ಸಲನಾರ ನಿಮ್ಮ ಮನೆಗಿನ ಎಲ್ಲ ನೋಡ್ಕೊಂಬಂದಿದ್ರೆ ನಮಗೂ ಒಂದು ಇದು ಅನಿಸ್ತಿತ್ತಲ್ಲ. ಈಗ ನಾಳೆ ಹಳಿ ಆಗತ್ತಲ್ಲ, ಅದಕ್ಕೆ ಮತ್ತೆ ನಾಳೆ ಗೊತ್ತಾಗಬೇಕಲ್ಲ, ನಿಮ್ಮ ಮನೆಗಿನ ಎಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ ಹೇಳಿದ್ದು. ನೋಡ್ರಿ ಅಕ್ಕರ, ನಮ್ಮ ಮನೆ ಪದ್ಧತಿ ಹೆಂಗೈತಂದ್ರೆ ತಾಳಿ ಕಟ್ಟಿ ನಮ್ಮ ಮಗಳು ನಿಮ್ಮ ಮನೆ ತುಂಬಿಸ್ಕೊಂಡು ಸೊಸೆಯಾಗಿ ನಡೆದು ಆಮೇಲೆ ಇಬ್ರು ಗಂಡಂತಿ ನಮ್ಮ ಮನೆಗೆ ಬರ್ಬೇಕಂತಂದು ಪದ್ಧತಿ ಐತ್ರಿ. ಹಂಗ ನಾವು ಮನೆ ತುಂಬಿಸ್ಕೊಳಂಗಿಲ್ರಿ ಅಳಿಯನ್ನ. ಅದಕ್ಕೆ ನಿಮ್ಮ ಮನೆ ತುಂಬಿಸ್ಕೊಂಡು ಆದ್ಮೇಲೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು. ಈ ಮತ್ತೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಮತ್ತೆ ನಾವಂತೂ ನಮ್ಮ ಪದ್ಧತಿ ನೋಡ್ರಿ, ಮೊದ್ಲ ಅಂತೂ ನಾವು ಅಳಿಯನ ಮನೆ ಕರ್ಕೊಳಂಗಿಲ್ಲ. ಓ ಹೌದ್ರಿ ಮಾವರೇ, ಆಯ್ತು ಬಿಡ್ರಿ. ನಮ್ಮ ಅವ್ವರ ಹೆಂಗಾರಿ ಸ್ವಲ್ಪ ಭಾಳ ಇದು ಆಯ್ತು ತಗೋರಿ. ಮದುವೆ ಆದಮೇಲೆ ಆಮೇಲೆ ಹೆಂಗೂ ಬರೋದು ಹೋಗೋದು ಇದ್ದಿದ್ದೆ ಅಲ್ರಿ ಮತ್ತೆ. ಸರಿ ತಗೋರಿ, ನಾವು ಫೋನ್ ಮಾಡಿ ಹೇಳ್ತೀವಿ ತಗೋರಿ, ಯಾವುದು ಯಾವಾಗ ಡೇಟು ಫಿಕ್ಸ್ ಮಾಡಿದ್ವಿ, ಮದುವೆ ಯಾವಾಗ ಅಂತಂದು. ಆಯ್ತು ರೀ, ಬರ್ತೀರಿ. ಅಲ್ಲ ಬಸ್ಸಿಗೆ ಬಂದಿರೇ ಏನು? ಇಲ್ರಿ, ಕಾರ್ ತೊಗೊಂಬಂದಿರಿ. ನಮ್ಮದು ಕಾರ್ ಐತ್ರಿ, ನಮ್ಮದು ಬೇಕಾದಂಗೆ ಅದೀವ್ರಿ ನಾವು. ಆದರೆ ನಿಮ್ಮಷ್ಟು ಇಲ್ರಿ, ನಮಗೂ ಹೊಲ ಮನೆ ಕಾರು ಎಲ್ಲ ಐತ್ರಿ. ಹಾಂ ಸರಿಯಪ್ಪ ಸರಿ. ಅಲ್ಲ, ನಾ ರಾತ್ರಿ ಮಕ್ಕೊಂಡ್ಮ್ಯಾಗ ಇವ್ರು ಹುಡುಕಕ್ಕೆ ಹೋಗಿದ್ರು ಬೆಂಗಳೂರು, ಕರ್ಕೊಂಬಂದಿರ್ತಾರೆ ನನ್ನ ಮಗನ ಅನ್ಕೊಂಡೆ. ಅಲ್ಲ, ನನ್ನ ಮಗ ರಾತ್ರಿ ಬಂದು ಮಕ್ಕೊಂಡೇ ಇಲ್ಲ ಪಾಪ. ಅದು ನನ್ನ ಮಗ ಬಂದೇ ಇಲ್ಲ ಬೆಳತಂಕ. ಅಯ್ಯೋ ದೇವ್ರಿ, ಎಲ್ಲಿತ್ತ ಏನ? ನಾ ಹಂಗಿದ್ರೆ ಹೆಂಗ ಈಕಿ ಕರ್ಕೊಂಬಂದು ಮಲ್ಲೇಶ್ವರ ತಾಬಿಡು ಅಂದು ಎಷ್ಟು ಚಿಂತೆ ಮಕ್ಕೊಂಡಿದ್ದೆ. ಅಯ್ಯೋ ಏನಾತಯ್ಯವ ನನ್ನ ಮಗ ಯಾಕೆ ಬರಲಿಲ್ಲ? ಲಕ್ಷ್ಮಿ, ಬಿಟ್ಟೆ ಲಕ್ಷ್ಮಿ, ಏನ್ರಿ ಎತ್ತೀರ? ಅಲ್ಲೇ ರಾತ್ರಿ ನನ್ನ ಮಗ ಬಂದಿಲ್ಲ, ಎಲ್ಲಿ ಹೋದ? ಅಲ್ಲ, ಹುಡುಕೊಂಡು ಕರ್ಕೊಂಬರ್ತಂತ ಹೋಗಿದ್ರಲ್ಲ, ಕರ್ಕೊಂಬಂದಿಲ್ಲ ನಾ ಹಂಗಿದ್ರ? ಇಲ್ರಿ ಎತ್ತೀರ, ಕರ್ಕೊಂಬಂದಿಲ್ರಿ. ಅಲ್ಲ, ಅದನ್ನೆಷ್ಟು ಹಗುರವಾಗಿ ಅಷ್ಟು ಖುಷಿ ಅಂತ ಏನೋ ನಡೆದೇ ಇಲ್ಲ ಅನ್ನೋಂಗೆ ಹೇಳ್ತೀಯಲ್ಲ. ಗಂಡ ಮನೆಗೆ ಬಂದಿಲ್ಲ ಬೆಳತಂಕ, ಎಲ್ಲಿ ಹೋದ ಏನು ಹೋದ? ಅಲ್ಲ, ಒಂದು ಚೂರ ಚಿಂತಿಲ್ಲ, ಮನೆಗೆ ಇಟ್ಟತ್ತು ಬಂದಿಲ್ಲ, ಹೆಂಗಪ್ಪ? ಏನಾರ ಒಂದು ಚೂರರ ಅಂಜಿಕೆ ಹೇಳಕ್ಕೂ ಏನಾರ ಒಂದು ಮನಸ್ಸಿನಾಗ ಒಂದು ಭಯನರ ಐತೆ ನನಗೆ. ಅಲ್ಲ, ಹೆಂಗೆ ಮಾತಾಡ್ತೀಯ ಅಂದ್ರೆ ಬಂದಿದ್ದಾನು ಬಿಟ್ಟಿದ್ದಾನು ಹೋಗಿದ್ದಾನು ಅನ್ನೋ ಲೆಕ್ಕದಿದೆ. ಅಂದ್ರೆ ನನ್ನ ಮಗನ ಬಗ್ಗೆ ನನಗೆ ಹೇಳ್ಕೊಳ್ಳೋ ಅಷ್ಟು ಕಾಳಜಿ ಪ್ರೀತಿ ಇಲ್ಲ. ಹಂಗಿದ್ರೆ ಅಯ್ಯೋ ದೇವ್ರೆ, ಹೋಗಿ ಇಂತಕ್ಕಿಂತ ಕಟ್ಟಿದ್ದಲ್ಲ ಯವ್ವ ನನ್ನ ಮಗ, ಅದೆಷ್ಟು ಸಂಕಟ ಅನ್ಬಸ್ತತೆ ಯವ್ವ ನನ್ನ ಮಗ. ಅಲ್ಲ, ಮತ್ತೆ ರಾತ್ರಿ ಹುಡುಕೊಂಬರಕ್ಕೆ ಹೋಗಿದ್ದಲ್ಲ, ಮತ್ತೆ ಅಲ್ಲಿ ಏನು ಮಾಡ್ದಿ? ಕತ್ತಿ ಕದಂದೆ ಮತ್ತೆ ಹೋಗಿದ್ರಿ ಅತ್ತೀರ ರಾತ್ರಿ ಹುಡುಕೊಂಬರಕ? ಅಲ್ಲಿದ್ದ ನಿಮ್ಮ ಮಗ ಮತ್ತೆ ಅಲ್ಲಿದ್ದಂತಿದ್ದಿ ಕರ್ಕೊಂಬಂದಿಲ್ಲ ಯಾಕ? ಕರ್ಕೊಂಬರೋದು ಇಲ್ಲ, ನಾನೇ ಕರ್ಕೊಂಬರ್ಲಿ? ಬರ್ತಾರಲ್ರಿ ಬೇಕಿದ್ರೆ. ಈಗಾಗಲೇ ಎಚ್ಚರಾಗಿರ್ತೈತೆ, ಇನ್ನ ಇಲ್ಲ ಎಚ್ಚರಾಗಿರ್ತೈತಿ ಇಲ್ಲ ಅಂದ್ರೆ ಏನು ಹೇಳಕತ್ತಿಲ್ಲ ನೀನು? ಏನಂದ್ರೆ ಮಕ್ಕೊಂಡಿರ್ತಾರಲ್ರಿ, ಎಚ್ಚರಾಗಿರಂಗಿಲ್ಲಲ್ಲ. ಈಗ ಒಳಗೆ ಕರೆದು ನೋಡ್ತಾರ, ಕಣ್ಬಿಟ್ಟು ಎಲ್ಲ ದಿನ ಅಂತ ಗೊತ್ತಾಗತ್ತೆ. ಅವಾಗ ಯಜ್ಞ ಸತ್ನ ಬಿಜ್ಞ ಅಂತ ಓಡಿ ಬರ್ತಾರೆ. ಯಜ್ಞ ಅಂದ್ರೆ ನನ್ನ ಮಗ ಎಲ್ಲಿ ಮಕ್ಕೊಂಡತ್ತಿ? ಎಲ್ಲ ನೋಡಿನಿ ಅಂತಿದ್ದಿ, ಕರ್ಕೊಂಬಂದಿಲ್ಲ. ಎಲ್ಲಿ ಮಕ್ಕೊಂಡಿದ್ದ ನನ್ನ ಮಗ? ನನಗೆ ಹೇಳ್ಬೇಕಿಲ್ಲ, ನಾ ಕರ್ಕೊಂಬರ್ತಿದ್ದೆ. ಆತೀರ ನಿಮ್ಮ ಮಗ ಗಟ್ರ ದಂಡೆಗೆ ಮಕ್ಕೊಂಡಿದ್ದ. ಈಗೆಲ್ಲ ರಾತ್ರಿ ಎಲ್ಲ ಸೊಳ್ಳಿ ನರಿ ನಾಯಿ ಹಂದಿ ಏಟೇಟ್ ಕರ್ಕೊಂಡು ಏಟೇಟ್ ತಿಂದವ ಗೊತ್ತಿಲ್ಲ. ಈಗ ಮುಂಜಾನೆ ಮಂದಿ ಹಂಗಾಗ ಸೊಡೆ ಬಂದು ಮಕ್ಕಕ್ಕೆ ನೀರು ಸಿಡಿತಾವು. ಅವಾಗ ಮಂದಿ ನೋಡಿ ನಗ್ತಿರ್ತಾರೆ. ಅವಾಗ ಗೊತ್ತಾಗುತ್ತೆ, ಅಯ್ಯೋ ದೇವ್ರಿ ನಾ ಎಲ್ಲಿ ಮಕ್ಕೊಳ್ಳೋಣ ಅಂತ. ಅವಾಗ ಮಂದಿ ಮಕ್ಕ ತೋರಿಸ್ಲಾರ್ದ ಯಜ್ಞ ಸತ್ಯ ಅಂತ ಬರ್ತಾರೆ. ಅಲ್ಲೇ ಮಕ್ಕೊಂಡಿದ್ದ ನನ್ನ ಮಗ. ಅಲ್ಲ, ನೀನು ಅಲ್ಲಿ ಮಕ್ಕೊಂಡ್ರೆ ಹೆಂಗೆ ನೋಡು? ಅಯ್ಯೋ ಹಡ್ಬಿಟ್ಟಿ, ಹೆಂಗೆ ಬಿಟ್ಟು ಬಂದಿದ್ದೆ ನೀನು? ಆತೀರ ನಾನೇನು ಬೇಕಂತ ಬಿಟ್ಟು ಬಂದಿಲ್ಲ. ಕಂಡು ಪೂರ್ತಿ ಕುಡಿದು ತುರ್ಯಾಡ್ಕೊಂತ ಇಲ್ಲ ಬಾರ್ದು ಏನೇನು ಬೇಕಂತ ಬೈಕೊಂತ ಅಲ್ಲೇ ಮಕ್ಕೊಂಡ್ರು. ಇನ್ನು ನಾ ಕರ್ಕೊಂಬರಕ್ಕಾಗತ್ತೆ? ಅವ್ರನ್ನ ಹೊತ್ಕೊಂಬರಕ್ಕಾಗತ್ತೆ? ಅದಕ್ಕೆ ಮುಂಜಾನೆ ತಾವ ಬರ್ತಾ ಬಿಡು ಅಂತ ಬಂದೆ.